ನನ್ನ ಹೆಸರು ಯೋಗಿತಾ. ನಾನು KCD ವಿದ್ಯಾರ್ಥಿನಿ, BA ಸಿಕ್ಸ್ತ್ ಸೆಮಿಸ್ಟರ್. ಆ್ಯಂಡ್ ಇವತ್ತು ನಾನು ಫಸ್ಟ್ ಟೈಮ್ ಈ ಝಾಲಜಿ ಮ್ಯೂಸಿಯಮಿಗೆ ಬಂದಿದ್ದು. ಆ್ಯಂಡ್ ನನಗೆ ಗೊತ್ತೇ ಇರಲಿಲ್ಲ ನಮ್ಮ KCD ಒಳಗೆ ಇದು ಕರ್ನಾಟಕದ ವೆರಿ ಲಾರ್ಜೆಸ್ಟ್ ಝಾಲಜಿಕಲ್ ಮ್ಯೂಸಿಯಂ ಅಂತ ಹೇಳಿ. ಬಂದಿದ್ದು ಭಾಳ ಖುಷಿ ಆಯಿತು. ಎಷ್ಟು ನಿಸರ್ಗದ ಬಗ್ಗೆ ತಪ್ಪು ಪರಿಕಲ್ಪನೆಗಳಿದ್ದು ನಮಗೆ. ಫಾರ್ ಎಕ್ಸಾಂಪಲ್ ಈ ಥರ ನಾವಿಲ್ದು ಮೀಟಿಂಗ್ ಆಗಿರಲಿ ಅಥವಾ ಇವೆಲ್ಲ ಪ್ರಾಣಿಗಳು, ಅದ್ರ ಬಗ್ಗೆ ತುಂಬ ತಪ್ಪು ಪರಿಕಲ್ಪನೆಗಳಿದ್ದು. ಬಟ್ ಇವತ್ತು ನವೀನ್ ಪಾಟಿಮನಿ ಸರ್ ಅವರು ನಮ್ಗೆ ರಿಯಲಿ ಅದೆಲ್ಲ ನಿಸರ್ಗದ ಸತ್ಯಗಳನ್ನ ನಮ್ಗೆ ತಿಳಿಸ್ಕೊಟ್ರು. ಅದರಿಂದ ಒಂಥರ ಏನು ನಿಸರ್ಗದಿಂದ ನಾವು ಕಲಿಬೇಕಾದ ತುಂಬ ಇದೆ ಅನ್ನೋದನ್ನ ಗೊತ್ತಾಯಿತು. ಸೊ ನಾನು ಎಲ್ಲರೂ ಕೇಳ್ಕೊಳ್ಳೋದು ಏನಂತಂದರೆ, ನೀವು ಫ್ರೀ ಇಲ್ಲ ಅಂದ್ರೆ ಫ್ರೀ ಮಾಡಿಕೊಂಡು ಪ್ಲೀಸ್ ಈ ನಮ್ಮ ಈ ಕರ್ನಾಟಕದ ಲಾರ್ಜೆಸ್ಟ್ ಝಾಲಜಿಕಲ್ ಮ್ಯೂಸಿಯಂ KCD ಒಳಗೈತಿ, ಪ್ಲೀಸ್ ಡೂ ವಿಸಿಟ್. ಇದೆಲ್ಲ ನೋಡಿ ನಿಸರ್ಗದ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಿಳ್ಕೊಂಡು ಹೋಗ್ರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಶುಭ ಮಧ್ಯಾಹ್ನ. ನನ್ನ ಹೆಸರು ರೇಣುಕಾ. ನಾನು BA ಸಿಕ್ಸ್ ಸೆಮಿಸ್ಟರಿಂದ ಕರ್ನಾಟಕ ಕಾಲೇಜಿಂದ ಮಾತಾಡ್ತಿದ್ದೀನಿ. ಹೌದು, ಝೂಲಾಜಿಕಲ್ ಮ್ಯೂಸಿಯಂ ಕರ್ನಾಟಕದಲ್ಲೇ ಅತಿ ದೊಡ್ಡದಾದ ಮ್ಯೂಸಿಯಂ ಅಂತ ಹೇಳ್ಬೋದು. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಪರಿಸರದ ಬಗ್ಗೆ ನಮಗೆ ಎಷ್ಟು ಜ್ಞಾನ ಇತ್ತು ಅಂತ ಹೇಳಿ. ಆಮೇಲೆ ತಿಳ್ಕೊಳ್ಳೋದು ಭಾಳ ಅದ ಪರಿಸರದ ಬಗ್ಗೆ. ಆಮೇಲೆ ಗೊತ್ತಾಯಿತು ಭೂಮಿ ಮೇಲೆ ಇಮ್ಮಾರ್ಟಲ್ ಅನ್ನೋದು ಏನೂ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯ್ತು ದೇರ್ ಈಸ್ ಲಿವಿಂಗ್ ಬೀಯಿಂಗ್ ಅಂತ ಹೇಳ್ಬೋದು, ದಟ್ ಈಸ್ ಜೆಲ್ಲಿ ಫಿಶ್. ದೆನ್ ಆಮೇಲೆ ಪ್ರಾಣಿಗಳನ್ನು ಯಾವ ಥರ ಯುದ್ಧದಲ್ಲಿ ಬಳಸ್ಕೊಂಡ್ರು ಅಂತ ಸರ್ ಹೇಳಿದರು, ನವೀನ್ ಪಾಟಿಮನಿ ಸರ್ ಅಂತ ಹೇಳಿ. ಆಮೇಲೆ ಮತ್ತು ಬೇಜಾನ್ ತಿಳ್ಕೊಂಡು ಇಲ್ಲಿಗೆ ಬಂದು ನೀವು ಕೂಡ ಬಂದು ಒಂದ್ಸತಿ ವಿಸಿಟ್ ಮಾಡಿ ಪರಿಸರದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಪಾ ಅಂತ. KCD ಲಾಸ್ಟ್ ಫೈನಲ್ ಸೆಮಿಸ್ಟರ್ಗೆ ಓದ್ತಾ ಇದ್ದೀನಿ. ಈಗ ಮೊದಲು ನಾವು ಬಂದಿದ್ವಿ, ಇಲ್ಲಿ ಸರ್ ಇರಲಿಲ್ಲ ನಾವು ಬಂದಿರಬೇಕಾದ್ರೆ. ಆದರೆ ಈ ಸಲ ಸಿಕ್ಕರು ನವೀನ್ ಪಾಟಿಮನಿ ಸರ್ ಅಂತ. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಆ್ಯಂಡ್ ನಾವು ಫೇಕ್ ನ್ಯೂಸ್ ಅಂತ ತಿಳ್ಕೊಂಡಿದ್ದನ್ನು ನಮಗೆ ಕ್ಲಾರಿಫೈ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಹೇಳಿದರು ಸರ್. ಮಾತಾಡ್ತೀರಿ?